ಹೆಚ್ಚಿನದಾಗಿ ಮಾನ್ಯತೆ ಇದೆ. ನಾವು ಬಹುಸಂಖ್ಯಾತರಾಗಿ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾಗ್ಯೂ ಕೂಡ ನಾವು ಆಡಳಿತ ವ್ಯವಸ್ಥೆಯಲ್ಲಿ ಭಾಳ ಹಿಂದೆ ಬಿದ್ದಿದ್ದೀವಿ. ಯಾಕೆ ಹಿಂದೆ ಬಿದ್ದಿದ್ದೇವಪ್ಪ ಅಂದರೆ ನಾವೆಲ್ಲರೂ ವಿಚಾರವಂತರೆ, ನಾವೆಲ್ಲರಿಗೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯ ಗೊತ್ತಿದೆ. ಆದಾಗ್ಯೂ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ಪ್ರಜಾಪ್ರಭುತ್ವವನ್ನು ಚಿಂತನೆ ಮಾಡಲಿಕ್ಕೆ ಹೋಗಿ ನಾವು ಆಡಳಿತದಲ್ಲಿ ಹಿಂದುಳಿತಕ್ಕಂಥ ವಿಪರ್ಯಾಸ ಇವತ್ತು ಎದ್ದು ಕಾಣ್ತಾ ಇದೆ. ಎಲ್ಲ ಸಂಘಟನೆಗಳು ಕೂಡ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿಲಿಕ್ಕಾಗೇ ಪ್ರಯತ್ನ ಪಡ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ನಾವು ಅಸಂಘಟಿತರಾಗಿದ್ದರಿಂದ, ನಾವು ಸಂಘಟನೆಯಲ್ಲಿ ವೀಕ್ ಆಗಿದ್ದರಿಂದ, ಒಟ್ಟಾಗಿ ಹೋಗದೇ ಇದ್ದುದರಿಂದ ಪುರಾತನ ಕಾಲದಲ್ಲಿ ನಮ್ಮನ್ನು ಎಲ್ಲಿ ಹಿನ್ನೆಲೆಯಲ್ಲಿ ಇಟ್ಟು ಸಾಮಾಜಿಕ ಜೀವನದಲ್ಲಿ ದೂರ ಇಟ್ಟಿರ್ತಕ್ಕಂಥ ವ್ಯವಸ್ಥೆ ನಮ್ಮನ್ನು ಆಳ್ತಾ ಇದೆ. ಅದು ಎಲ್ಲರಿಗೂ ಗೊತ್ತಿದ್ದಾಗ್ಯೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ. ಈ ಒಗ್ಗಟ್ಟಿನ ಹಿನ್ನಡೆಯನ್ನು ಅರಿತಿರ್ತಕ್ಕಂಥ ಸಿದ್ದಯ್ಯ ಮೂರ್ತಿಯವರು ಒಂದು ಸಂಘಟನೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ಅವರಿಗೆ ಯಾವ್ಯಾವ ಜನಾಂಗ ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದೀವಿ ಆ ಸಂಖ್ಯೆಗೆ ಅನುಗುಣವಾಗಿ ನೌಕರಿಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿನಿಧಿಗಳಾಗಿ ಎಷ್ಟು ಹೀನ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ಅವರಿಗೆ ದಿನನಿತ್ಯ ನೋಡಿ ಇದಕ್ಕೆ ಏನಾದರೂ ಒಂದು ಮಾರ್ಗೋಪಾಯ ಕಂಡುಹಿಡಿಬೇಕು. ನಾವು ಸಂಘಟನೆಯನ್ನು ಮಾಡಬೇಕಾದ್ರೆ ಇಲ್ಲಿ ನಾವು ಇನ್ನಷ್ಟು ಕೂಡ ಹಿಂದಕ್ಕೆ ಹೋಗ್ತೇವೆ. ಶತಮಾನದ ಹಿಂದಿಂದ ನಾವು ಓದ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಅವಕಾಶದಿಂದ ವಂಚಿತರಾಗಿದ್ದೀವಿ. ಇದಕ್ಕೆ ಏನಪ್ಪ ಕಾರಣ ಅಂದರೆ ನಾವು ಹಿಂದಿದ್ದೀವಿ. ದೇವರಾಜ ಅರಸು ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದ, ಬಂಗಾರಪ್ಪನವ್ರ ಕಾಲದಿಂದ ಯಾರೆಲ್ಲ ಬಂದುಬಿಟ್ಟು ನಮಗೆ ಯೋಜನೆಗಳನ್ನು ತಂದರೂ ಕೂಡ ಅದರಲ್ಲಿ ನಾವು ಸಾಫಲ್ಯವನ್ನು ಹೊಂದಲಿಕ್ಕೆ ಆಗಿಲ್ಲ. ಒಂದು ವ್ಯವಸ್ಥೆ ನಮಗೆ ತಗೊಂಡೋಗಿ ಮುಂದಕ್ಕೆ ತಳ್ತಾ ಇದ್ದರೆ ಅದೇ ಫೋರ್ಸಲ್ಲಿ ಹಿಂದಕ್ಕೆ ಜಗ್ತಕ್ಕಂಥ ವ್ಯವಸ್ಥೆನೇ ಜಾಸ್ತಿ ಇದೆ. ಹಾಗಾಗಿ ನಾವು ಹಿಂದುಳಿದಿದ್ದೀವಿ. ನಾವೆಲ್ಲ ಹಂತದಲ್ಲೂ ಕೂಡ ಮುಂದೆ ಬರಬೇಕಂದ್ರೆ ನೋಡಿ, ಒಂದೇ ಒಂದು ಹೇಳ್ತೇವೆ, ಎಲ್ಲರಿಗೂ ಗೊತ್ತಿರೋಂಥದ್ದೇ, ನಾನೇನು ಸಪ್ರೇಟಾಗಿ ಹೇಳೋಂಥದ್ದಿಲ್ಲ. ಕೆರೆ ತೋಡಿ ಕೆರೆ ಮಣ್ಣು ಹೊತ್ತವ, ಕೆರೆ ನೀರನ್ನು ಕುಡಿದಿಲ್ಲ, ನೀರಿನ ಆಶ್ರಯವನ್ನು ಪಡೆದಿರ್ತಕ್ಕಂಥ ಜಮೀನನ್ನು ಕಲ್ಟಿವೇಟ್ ಮಾಡಿಲ್ಲ. ಕೋಟೆ ಕಟ್ಟಿರ್ತಕ್ಕಂಥ ವರ್ಗ ಕಲ್ಲು ಹೊತ್ತು ಕೋಟೆ ಕಟ್ಟಿದವನು ಕೋಟೆಯಲ್ಲಿ ಆಶ್ರಯವನ್ನು ಹೊಂದಿಲ್ಲ. ದೇವಸ್ಥಾನಕ್ಕೆ ಕಲ್ಲು ಹೊತ್ತು ತೊಲೆಬಿದ್ದು ಸತ್ತಿರ್ತಕ್ಕಂಥವ್ರು ದೇವಸ್ಥಾನದ ಒಳಗಡೆ ಪ್ರವೇಶಕ್ಕೆ ಹೋಗೋಕ್ಕೆ ಆಗಿಲ್ಲ. ಯುದ್ಧವನ್ನು ಮಾಡಿ, ಇತಿಹಾಸವನ್ನು ಮಾಡಿ ರಾಷ್ಟ್ರ ನಿರ್ಮಾಣದಲ್ಲಿ ಇದ್ದವರು ಇತಿಹಾಸದ ಪೇಜ್ಗಳಲ್ಲಿ ನಾವೆಲ್ಲೂ ಕೂಡ ಕಂಡು ಬಂದಿಲ್ಲ. ಇಂಥ ದುರಂತಮಯ ವ್ಯವಸ್ಥೆಗೆ ಇವತ್ತಿನ ಪ್ರಜ್ಞಾಪೂರ್ವಕವಾಗಿರತಕ್ಕಂಥ ಕಾಲದಲ್ಲೂ ಕೂಡ ನಾವು ಸಂಘಟನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯನ್ನು ಮೂರ್ತಿಯವರು ಇಟ್ಟುಕೊಂಡು ನಮ್ಮ ಸಂಘಟನೆಗೆ ಭಾಳಷ್ಟು ಒತ್ತನ್ನು ಕೊಟ್ಟುಬಿಟ್ಟು ಅವರು ನಮ್ಮನ್ನೆಲ್ಲರನ್ನು ಪ್ರೇರಣೆ ಮಾಡ್ತಿದ್ದಾರೆ. ಒಂದು ನಾರಾಯಣ ಗುರು ಇರ್ಬೋದು, ಬೇರೆ ಬೇರೆ ವರ್ಗದಲ್ಲಿ ನಮ್ಮನ್ನೆಲ್ಲರೂ ಒಗ್ಗಟ್ಟು ಮಾಡಬೇಕು ಅಂತಕ್ಕಂಥ ಬಂದಾಗ್ಯೂ ಕೂಡ ಬಸವಣ್ಣ ಇರ್ಬೋದು, ಗಾಂಧಿ ಇರ್ಬೋದು, ಬುದ್ಧ ಇರ್ಬೋದು, ಜೈನ ಧರ್ಮ ಎಲ್ಲರೂ ಬಂದಾಗ್ಯೂ ಕೂಡ ನಾವು ಆ ಫೋರ್ಸ್ ಇದ್ದಾಗ ಮಾತ್ರ ಇರ್ತೇವೆ. ಆ ಫೋರ್ಸ್ ಡೌನ್ ಆದ ಕೂಡಲೇ ನಾವು ಮತ್ತೆ ವೀಕ್ ಆಗಿಬಿಡ್ತೀವಿ. ಇದು ಚಾರ್ಜ್ ಆಗ್ತಕ್ಕಂಥ ವ್ಯವಸ್ಥೆ. ನಾವು ಈ ವಿಚಾರದಲ್ಲಿ ಸಂಘಟನೆಯಲ್ಲಿ ಚಲನಾಶೀಲರಾಗಿ ನಾವು ಏನಾರ ಮುಂದುವರೆದ್ರೆ ನಮ್ಮ ಐಕ್ಯತೆ ಇರುತ್ತಿದೆ. ಇಲ್ಲಿ ಏನು ಮಾಡೋದು, ಏನಾದರೂ ಒಗ್ಗಟ್ಟಾಗ್ತೀವಿ ಅಂದ್ಕೂಡಲೇ ಹಿಂದೂಗಳು ಬೇರೆ, ಇಸ್ಲಾಂ ಬೇರೆ, ಕ್ರೈಸ್ತರು ಬೇರೆ, ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಈ ಸಮಾಜದ ಮುಂಚೂಣಿಯನ್ನು ಒಗ್ಗಟ್ಟಿಂದ ಹೋಗ್ತಕ್ಕಂಥದಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಜನ. ಆ ಸ್ವಲ್ಪ ಜನ ಪ್ರಭಾವಿಗಳಾಗಿ ನಮ್ಮೆಲ್ಲರೂ ಗೊತ್ತಿದೆ ಸಂಘಟನೆ ಆಗಬೇಕು ಅಂತ ಈಗಾಗಲೇ ಎಲ್ಲ ಹೇಳಿರಬೇಕು. ದಿನ ಶ್ರೀನಿವಾಸ ಅವರಿಗೆಲ್ಲ ಈಗ ಇದೊಂದು ಸಂಘಟನೆ ಮತ್ತು ಅಹಿಂದ ಸಂಘಟನೆ ಅಂತ ಹೇಳಿ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಮೂರ್ತಿ ಅಂತ ಹೇಳಿ ಅವರು ವಿಧಾನ ಸಭೆಯಲ್ಲಿ ಅವರು ಸೆಕ್ರೆಟರಿ ಆಗಿರ್ತಾರೆ. ಈ ಸಂಘಟನೆಯಲ್ಲಿ ಒಳ್ಳೊಳ್ಳೆ IPS ಆಫೀಸರು, ರಿಟೈರ್ಡ್ IAS ಆಫೀಸರ್ಸು, IAS ಆಫೀಸರ್ಸ್ಗಳು ಮತ್ತು ಹೋರಾಟಗಾರ. ನಿಮ್ಮ ಇಲ್ಲಿ ಸಾಗರ ಹೇಳಬೇಕು ಅಂತಂದರೆ ಹೋರಾಟಕ್ಕೆ ಸಮಸ್ಯೆಯಾದಂಥ ತಾಲೂಕು ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲೇ ಸಾಗರ ತಾಲೂಕು ಇದೆಯಲ್ಲ, ಇದು ಹೋರಾಟಗಾರರಿಗೆ ಅದೇ ರೀತಿ ಹೋರಾಟಗಾರರನ್ನು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಈ ಒಂದು ಸಂಘಟನೆಯನ್ನು
ಬಲಪಡಿಸಲಿಕ್ಕೆ ಎಲ್ಲ ಜಿಲ್ಲೆಯಲ್ಲೂ ಸಹ ಟೀಮ್ಗಳನ್ನು ಮಾಡಿದೆ. ತಾಲೂಕು ಲೆವೆಲ್ನಲ್ಲೂ ಈಗ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಸಂಘಟನೆ ಯಾಕೆ ಅಂತಂದರೆ ಎಲ್ಲೆಲ್ಲಿ ಧ್ವನಿ ಇಲ್ಲ ಆ ಧ್ವನಿ ಸ್ವಲ್ಪ ಹೇಳುವಂಥ ಒಂದು ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಅವರೇ ಸಿಂಗ್ ಅವರು ಹೇಳಿದಾಗೆ ಒಬ್ಬ ಅಲ್ಲಿ ರಾಜ್ಯದಲ್ಲಿ ಮೂರ್ತಿ ಅಂತ ಹೇಳಿ ಅವರು ಒಳ್ಳೆಯ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಸಂಘಟನೆಗಳು ತಾವೆಲ್ಲ ಹೇಳಿದಾಗೆ ಅರ್ಧಕ್ಕೆ ಕೈ ಬಿಡುವಂಥ ಕೆಲಸ ಆಯಿತು. ಯಾಕಂತಂದ್ರೆ ನಮ್ಮಲ್ಲೇ ಸಂಘಟನೆ ಇಲ್ಲ, ನಾವೇ ಸೇರೋದಿಲ್ಲ. ಆ ದೃಷ್ಟಿಯಿಂದ ಇದು ಸಂಘಟನೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ನಮಗೂ ಸಹ ಮೀಟಿಂಗ್ಗಳು ಹೋದಾಗ ಈ ಸಂಘಟನೆಯಲ್ಲಿ ಇದ್ದರೆ ಏನಾದರೂ ಒಂದು ರೈತರಿಗಿರ್ಬೋದು ಅಥವಾ ಈ ಏನು ಈ ಕಾಂತರಾಜ್ ಆಯೋಗದ ವರದಿನೇ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದಾದ್ರೂ ಒಂದು ಸವಲತ್ತುಗಳನ್ನು ಸರ್ಕಾರದಿಂದ ಕೈಯಿಂದ ವರ್ಗಕ್ಕೆ ಪಡೆಯಬೇಕು ಅಂತಂದರೆ ಈ ಒಂದು ಸಂಘಟನೆ ಅವಶ್ಯಕತೆ ಇದೆ ಅನ್ನೋದು ಅನಿಸ್ತು. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಈಗ ತಮ್ಮಲ್ಲಿಯೂ ಸಹ ಈಗ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಲ್ಲಪ್ಪನವರು ಇವರಿಗೆ ಈ ಒಂದು ನೇತೃತ್ವ ಕೊಟ್ಟಿದೆ. ಅದರಲ್ಲಿ ಎಲ್ಲರೂ ಇದ್ದೀವಿ ಇಲ್ಲಿಯೂ ಸಹ. ಅದೇ ರೀತಿ ಸಾಗರದಲ್ಲೂ ಸಹ ನೀವೆಲ್ಲರೂ ಸಂಘಟನೆಗೆ ಭಾಗವಹಿಸಿ ಒಂದು ಒಟ್ಟಾಗಿ ಸಂಘಟನೆಯನ್ನು ಮಾಡೋಣ ಅಂತ ಹೇಳಿ, ಮತ್ತು ಅದೇ ರೀತಿ ದೂರವರಿಗೆ ಇವರಿಗೆಲ್ಲ ಎಲ್ಲರೂ ಹೇಳಬೇಕಾಗಿದ್ದೇನಿಲ್ಲ. ಇಲ್ಲೆಲ್ಲ ಹೋರಾಟ ಮಾಡ್ಕೊಂಡು ಬಂದವರೇ ಇರೋದು. ನೀವು ರೈತ ಸಂಘದವ್ರಿಗೋಸ್ಕರನೇ ನಾವು ನೋಡ್ತಾ ಇರ್ತೀವಿ, ಆದಷ್ಟು ಹೋರಾಟಗಳನ್ನು ಮಾಡ್ತೀವಿ. ಬಟ್ ಏನು ಅಂದರೆ ಎಲ್ಲರೂ ಸಹ ಅಂತ್ಯ ಕಾಣಿಸ್ತಕ್ಕೆ ಆಗ್ತಾ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಈಗ ರಾಜಕೀಯವಾಗಿ ಅಂದರೆ ರಾಜಕೀಯವಾಗಿರ್ಬೋದು, ನಮಗೆ ಎಷ್ಟು ಸೀಟ್ಗಳು ಸಿಗ್ತಾ ಇದೆ ಅನ್ನೋದು ಗೊತ್ತಿದೆ. ಈಗಾಗಲೇ ಕಾಂತರಾಜ್ ಆಯೋಗದಲ್ಲಿ ಬೇಕಾದಷ್ಟು ಅಂದರೆ ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆ ಜನಸಂಖ್ಯೆನ ಈಗ ಸರ್ಕಾರ ತಗೊಂಡಿದೆ, ಆಯಿತಾ. ಆ ಜನಸಂಖ್ಯೆಗೆ ಆಧಾರವಾಗಿ ಎಲ್ಲರೂ ಸಹ ಎಲ್ಲ ಏನು ಜಾತಿಯವರು ಸಹ ಒಂದು ಅವಕಾಶವನ್ನು ಕೇಳಲಿಕ್ಕೆ ಬಾಯಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಈ ರೀತಿ ಸಂಘಟನೆಯನ್ನು ಮಾಡೋಣ ಮತ್ತು ನಮ್ಮ ಹೋರಾಟವನ್ನು ಮಾಡೋಣ. ಈಗ ನಿಮಗೆಲ್ಲ ಗೊತ್ತಿದೆ, ಈಗ ರೈತರ ಸಮಸ್ಯೆನ ಅಷ್ಟೇ ನೀವೆಲ್ಲ ಇಷ್ಟು ಹೋರಾಡ್ತಾ ಇದ್ದೀರಿ. ಎಲ್ಲಿ ಒಂದು ಕಡೆ ಫಾರೆಸ್ಟ್ನವ್ರದ್ದು ದೌರ್ಜನ್ಯ ಆಗ್ತಾ ಇದೆ, ಇನ್ನೊಂದು ಕಡೆ ಮೊಗಡೆ ರೈತರ ಪ್ರಾಬ್ಲಮ್ಮು. ಇಂಥ ಪ್ರಾಬ್ಲಮ್ಗಳು ಸಾಕಷ್ಟು ನಮ್ಮ ಇದರಲ್ಲಿದೆ. ನೀವು ನೋಡಿದ್ವಿ, ಈಗ ನೋಡಿ 106 ವರ್ಷದ ಹಿಂದೆ ಒಂದು ಸರ್ಕಾರಿ ಆದೇಶಗಳಾಗಿದ್ದನ್ನು ಈಗ ಜಾರಿ ತರಲಿಕ್ಕೆ ಯಾವುದು ಅರಣ್ಯ, ಆಯಿತಾ. ಇದಕ್ಕೆ ಏನು ರೈತರುಗಳು ನೀವು ಹೇಳಿದಾಗ ಎಲ್ಲರೂ ಹೊಟ್ಟೆ ತೊಂದರೆ ಇದ್ದಾರೆ. ಎಲ್ಲರೂ 10-15 ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ, ಆರ್ಥಿಕವಾಗಿ ಸಬಲರಾಗಿದ್ದೀವಿ. ಆದರೆ ಕಾನೂನಾತ್ಮಕವಾಗಿ ಅಲ್ಲಿ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನು ದಬ್ಬಾಳಿಕೆಗಳು ಜಾಸ್ತಿ ಆಗ್ತವೆ. ಆ ದಬ್ಬಾಳಿಕೆಗಳನ್ನು ಏನು ಅಧಿಕಾರಿಗಳ ದಬ್ಬಾಳಿಕೆ ಇರ್ಬೋದು, ಸರ್ಕಾರದಲ್ಲಿ ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳಿಗೋಸ್ಕರ ಹೋರಾಟಕ್ಕಾಗಲಿ ಈ ಸಂಘಟನೆ ಅತಿ ಅವಶ್ಯಕತೆ ಅಂತ ಹೇಳಿ ಅವಶ್ಯಕವಾಗಿ ಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸಂಘಟನೆಗೆ ಉಳಿದಿದ್ದನ್ನೆಲ್ಲ ನಮ್ಮ ನಾವು ಈಗಾಗಲೇ ಹೇಳಿರಬೇಕು. ಈ ಒಂದು ಸಂಘಟನೆಗೆ ನಾವು ಸಾಗರದಲ್ಲೂ ಸಹ ನೀವು ಸಹಕಾರ ಕೊಡಿ ಅಂತ ನಾನು ಹೇಳ್ತಾ, ತಮಗೆ ಈ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ. ಒಳ್ಳೆ ಕೆಲಸನೂ ಕೂಡ ಮಾಡಿದ್ದಾರೆ. ಇರ್ತಕ್ಕಂಥ ರೈತರು ಕೂಡ ಹೋರಾಟ ನಮ್ಮ ಬಂದಂಥವ್ರು. ನಾನು ಇವತ್ತು BJPಯಲ್ಲಿ RSS ಆಗಿದೆ. ಇವತ್ತು RSS ಏನು ಹೇಳುತ್ತೆ ಅದು ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಒಬ್ಬ ಪ್ರಧಾನಿಯನ್ನು ಕೂಡ ಅವರು ಕೇಳ್ತಾರೆ. ಅವ್ರು ಹೇಳಿದ್ದೇನೆ ಹಾಗೆ ಇವತ್ತು ಏನು ಇಂಥ ಸಂಘಟನೆ ಆತಂಕ ಬೆಳೀಬೇಕು, ಆತಂಕ ಬೆಳೆಸಲಿಕ್ಕೆ ಎಲ್ಲರೂ ಕೂಡ ತಯಾರಾಗ್ತಾರೆ. ಇವತ್ತು ಮೋದಿಯವರು ಕೂಡ ಒಂದು ಚಾಲೆಂಜ್ ತಗೊಂಡಿದ್ದಾರೆ. ಯಾಕೆಂದರೆ ಒಬ್ಬ ಅಧಿಕಾರಿ ಅದನ್ನು ಬೇರೆ ರೂಢಿ ಹೋಗ್ತಾನೆ. ಹಣ ಮಾಡ್ಕೊಂಡು ಇನ್ಯಾವುದೋ ಬಿಲ್ಡಿಂಗ್ ಅಥವಾ ಇನ್ಯಾವುದೋ ಕಂಪ್ನಿನೋ ಅಥವಾ ಇನ್ನೇನಾದರೂ ಮಾಡಬೇಕು ಅನ್ನೋದು ಬೇರೆ ಅಧಿಕಾರಿಗಳಿಂದ ನಾವು ನೋಡಿದ್ವಿ. ಆದರೆ ಅವರು ಒಬ್ಬ ರಾಜ್ಯದ ಕಾರ್ಯದರ್ಶಿಯಾಗಿ ಇವತ್ತು ಇಡೀ ನುಳ್ಳವರ್ಗನ ಒಗ್ಗೂಡಿಸೋಣ ಅಂತಕ್ಕಂಥದ್ದು ಒಂದು ಚಿಂತನೆ ಬಂದಿದ್ದಿಲ್ಲ. ಅದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ಅನ್ಕೊಂಡಿದ್ದೆ. ಯಾಕೆಂದರೆ ಅವರಿಗೂ ಇಡೀ ರಾಜ್ಯದ ಸಂಪೂರ್ಣ ವಿಚಾರಗಳು ಗೊತ್ತಿರುತ್ತೆ ಅವರಿಗೆ. ಯಾರ್ಯಾರು ಯಾಕೆ ಅಧಿಕಾರ ಮಾಡಿರ್ತಕ್ಕಂಥವ್ರಲ್ಲ, ಹೇಗೆ ಎಷ್ಟು ಜನರಿಗೆ ಏನು ಪಾಲು ಸಿಗುತ್ತೆ, ಯಾರ್ಯಾರಿಗೆ ಪಾಲು ಸಿಗೋದಿಲ್ಲ, ಹಿಂದುಳಿದವ್ರಿಗೆ ಎಷ್ಟು ಪಾಲು ಬರುತ್ತೆ, ಮುಂದುವರೆದು ಎಷ್ಟು ಪಾಲು ಬರುತ್ತೆ, ಎಲ್ಲವೂ ಕೂಡ ಅವ್ರಿಗೆ ಗಂಭೀರವಾದಂಥ ಇದು ಗೊತ್ತಿರತ್ತೆ ಅವರಿಗೆ. ಇವತ್ತು ನೋಡಿ, ಇವತ್ತು ಇಡೀ ದೇಶದಲ್ಲಿ ಗ್ರಾಮಗಳು 2% 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇವತ್ತು. ಯಾಕಂದರೆ ಅದು RSS ಮೂಲ RSS ನವ್ರು ಏನು ಹೇಳ್ತಾರೆ ಅದನ್ನು ಸಂಪೂರ್ಣವಾಗಿ ಅವರು ಅದನ್ನು ಮಾತನಾಡಿ ಹೇಳ್ತಾರೆ. ಇವತ್ತು RSS ನವರು ಪ್ರಧಾನಿ ಬೇಡ ಅಂದರೆ ಇಳಿಸ್ತಾರೆ, ಬೇಡ ಯಾರಿಗೆ ಒಬ್ಬ ಮಂತ್ರಿ ಬೇಡ ಅಂದರೆ ಇಳಿಸ್ತಾರೆ. ಅದೇ ರೀತಿ ಕೂಡ ಇನ್ನೂ ಕೂಡ ಅಹಿಂದ ಸಂಘಟನೆ ಅಷ್ಟು ಪ್ರಬಲವಾಗಿ ಬೆಳಿಬೇಕು. ನೀವು ಅಹಿಂದ ಸಂಘಟನೆ ಯಾರು ಇದ್ದಾರೆ ಅವರು ಅದನ್ನು ಹೇಳಿದ್ರೆ ಸರ್ಕಾರ ಕೇಳಬೇಕು, ಮುಖ್ಯಮಂತ್ರಿ ಕೇಳಬೇಕು. ಅದನ್ನು ಸಹ ನಾವು ನಮಗೆ ಮುಂದೆ ಯಾಕೆ ನೀವೆಲ್ಲ ಹೇಳಿದ್ದೀವಿ. ಸರ್ಕಾರದ ಒಳಗಡೆ ಇದ್ದು ಕೆಲಸವನ್ನು ಕೂಡ ಮಾಡಿದಂಥವ್ರು
ಈಗ ಸಿದ್ದರಾಮಯ್ಯವರು ಕೂಡ ತುಂಬ ಹತ್ರ ಇದ್ದಾರೆ. ನಿಮಗೆ ಸರ್ಕಾರವು ಕೂಡ ತುಂಬ ಜನ ಪರಿಚಯ ಕೂಡ ಇದೆ, ಇರ್ತಕ್ಕಂಥವ್ರು ಕೂಡ ಪರಿಚಯ ಇದೆ. ಈ ಥರದ ಇದೇನು ಸಂಘಟನೆ ಹಿಂದುಳಿದ ವರ್ಗದ ಸಂಘಟನೆ ಇದೆ, ಆ ಥರದ ಬೆಳವಣಿಗೆಗೆ ನಾವು ಎಲ್ಲರೂ ಕೂಡ ಕೈ ಜೋಡಿಸಿ ಅಷ್ಟು ಪ್ರಬಲವಾಗಿ ನಾವು ಸಂಘಟನೆಯನ್ನು ಇಲ್ಲಿ ಕಟ್ಟಬೇಕು. ಇಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಾರ್ಟಿ ಅಥವಾ ಇನ್ನಾರು ಪಾರ್ಟಿ ಆಗಿರ್ಬೋದು, ಅವ್ರು ನಾವು ಹೇಳಿದಾಗೆ ಕೇಳುವಂಥ ಕೆಲಸ ಇವತ್ತು ಇಲ್ಲಿ ಆಗಬೇಕು. ಹಾಗೆ RSS ಮತ್ತು ಮಧ್ಯಂತರ ವಿಶ್ವ ಪರಿಷತ್ತು ಇವತ್ತು ಎಷ್ಟು ಪ್ರಬಲವಾಗಿ ಬೆಳೆದಿದೆ ಅಂತಂದರೆ, ಅವ್ರು ಹೇಳ್ದಂಗೆ ಇವತ್ತು ಸರ್ಕಾರ ನಡೆಯುತ್ತೆ, ಅವ್ರು ಹೇಳ್ದಂಗೆ ಇವತ್ತು ಕಾನೂನು ಆಗುತ್ತೆ, ಅವ್ರು ಹೇಳ್ದಂಗೆ ಇವತ್ತು ಸರ್ಕಾರ ಕೇಳುತ್ತೆ ಅಂತ ಅನ್ನುವಂಥ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ. ಆದ್ದರಿಂದ ಇವತ್ತು ಈ ಹಿಂದುಳಿದ ವರ್ಗದ ಏನಿದೆ ಅಹಿಂದ ಸಂಘಟನೆ ಆ ರೀತಿ ಬೆಳವಣಿಗೆಯನ್ನು ಬೆಳೆಸ್ತಕ್ಕಂಥ ಜನರ ಮನಸ್ಸಿಗೆ ಮುಟ್ಟುವಂಥ ಜನರಿಗೆ ನಾವು ಈ ರೀತಿ ಅವರಿಗೆ ಕೇಳುವಂಥ ಕೆಲಸ ಆಗಬೇಕು. ಈ ರೀತಿ ನಾವು ಮಾಡಬೇಕು, ಈ ರೀತಿ ಸಂಘಟನೆಯನ್ನು ಕಟ್ಟಬೇಕು. ನಿಮ್ಮ ಎಲ್ಲ ವಿಚಾರಕ್ಕೂ ಕೂಡ ನಾವು ಭಾಗಿಯಾಗಿರ್ತೀವಿ. ಅದು ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ, ನಿಮ್ಮ ಜೊತೆಯಲ್ಲಿ ಸಹಕಾರವಾಗಿರ್ತೀವಿ. ನೀವೆಲ್ಲರೂ ಕೂಡ ಈ ನಮ್ಮ ಹೋರಾಟಕ್ಕೆ ಬೆನ್ನುವನ್ನು ಸೂಚಿಸಬೇಕು ಅಂತಕ್ಕಂಥದ್ದನ್ನು ರಾಜ್ಯ ಕಮಿಟಿಯವರು ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಎಲ್ಲ ಕಡೆ ಹೋಗಿ. ಈ ರೀತಿಯ ಇವತ್ತೆಲ್ಲ ಹೋರಾಟಗಳು ನಮ್ಮ ಜಿಲ್ಲೆಯಲ್ಲೇ ನಡೆದಿರೋದು. ರೈತ ಚಳವಳಿ, ರುದ್ರಪ್ಪ, ನಂಜುಂಡಸ್ವಾಮಿ, ಸುಂದರೇಶ್ ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ. ಕಾಗೋಡು ಚಳವಳಿ ನಡೆದಿದ್ದು ಶಿವಮೊಗ್ಗದಲ್ಲೇ. ವಿಶ್ವ ಮಾನವ ಅಂತ ಹೇಳಿ ಧ್ವನಿ ಎತ್ತಿ ಕವಿ, ರಾಷ್ಟ್ರ ಕವಿ ಆದವರು ಕುವೆಂಪುರವರು. ಆಮೇಲೆ ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲೇ, ಬಿ ಕೃಷ್ಣಪ್ಪನವರು. ಅವರು ದೊಡ್ಡ ಧ್ವನಿಯಾಗಿದ್ದರು. ಅವ್ರ ಧ್ವನಿ ಹೊರತು ಅಂದರೆ ರಾಜ್ಯ ಸರ್ಕಾರನೇ ಹೆದರೋದು. ಇವತ್ತು ದಲಿತ ಸಂಘರ್ಷ ಸಮಿತಿಗಳು ತುಂಡಾಗಿ ಹೋಗಿ 25 ಆಗಿದ್ದಾವೆ, ರೈತ ಸಂಘನೂ 25 ಆಗಿದ್ದಾವೆ. ಈ ಸಂದರ್ಭದಲ್ಲಿ ಇಲ್ಲಿಂದ ಗಟ್ಟಿಯಾಗಿ ತಲೆ ಎತ್ತಿ ಸಂಘಟನೆ ಆಗಬೇಕಾಗಿದೆ. ರಾಜಕೀಯ ಪಕ್ಷಗಳು ಇದಕ್ಕೆ ಅಡ್ಡಿಯಾಗಿದ್ದಾರೆ. ಈಗ ಕೆಲವರೆಲ್ಲ ಮುಂದುವರೆದ ವರ್ಗದವರು ಇದನ್ನು ವಿರೋಧ ಮಾಡಿದ್ರು. ಕಾಂತರಾಜ್ ವರದಿಯನ್ನು ಜಾರಿ ತರಬಾರ್ದು ಅಂತ ಶ್ಯಾಮ್ನವರು, DK ಅವರೆಲ್ಲ ವಕೀಲರು ಇವರೆಲ್ಲ ಮಾಡಿದ್ರು. ಆದರೆ ಹಿಂದುಳಿದ ಲೀಡರ್ ಯಾರೋ ಇದು ಜಾರಿ ಆಗಬೇಕು ಅಂತ ಗಟ್ಟಿ ಮಾತಾಡಲೇ ಇಲ್ಲ. ಸಿದ್ದರಾಮಯ್ಯನವ್ರು ಬಿಟ್ಟರೆ ಬೇರೆ ಯಾವ ಹಿಂದುಳಿದ ನಾಯಕರು ಕರ್ನಾಟಕದಲ್ಲಿ ಮಾತಾಡಲಿಲ್ಲ. ಆಮೇಲೆ ಯಾರೇ ಎಷ್ಟೇ ಜನಸಂಖ್ಯೆ ಜಾಸ್ತಿ ಇರೋ ಜಾತಿಯವರು ಎಲೆಕ್ಷನ್ ನಿಂತರು, ಸಣ್ಣ ಜಾತಿಯವ್ರು ಓಟ್ ತಗೊಂಡೇ ಆಗೋದು. ಹಂಗಾರೆ ಕಡಿಮೆ ಸಂಖ್ಯೆಯಲ್ಲಿರೋ ಜಾತಿಯವ್ರದ್ದು, ಅಲ್ಪಸಂಖ್ಯಾತರದ್ದು ಇದ್ರೆ ಅವ್ರದ್ದು ಓಟ್ ಬೇಡವಾ? ಯಾವುದೋ ಮುಂದುವರೆದ ವರ್ಗದವರು ಚುನಾವಣೆಗೆ